ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಶೇಷ ಅಂದರೆ ಶಿವರಾತ್ರಿ ಹಬ್ಬನ ನಮ್ಮ ಮನೇಲಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಹಿಂದೆಯಿಂದ ಇದೇ ರೀತಿ ಪದ್ಧತಿನ ಆಚರಿಸ್ಕೊಂಡು ಬಂದಿರೋದು. ನಾವು ಕೂಡ ಇದೇ ರೀತಿ ಮಾಡ್ತೀವಿ. ಅಮ್ಮ ಮೊದಲೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ರು. ಮತ್ತು ಅವರು ಗಂಗೆ ಪೂಜೆ ಮಾಡಿ ನೀರೆಲ್ಲ ತಗೊಬರೋ ಅಷ್ಟರಲ್ಲಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಒಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆಲ್ಲ ಪೂಜೆ ಮಾಡಿಕೊಂಡು ನಾನು ಅಡುಗೆಗೆ ರೆಡಿ ಮಾಡ್ಕೊಂಡು ಕರಲ್ಲಿ ಕಾಳು ಕೂಗಿಸ್ಕೊಂಡೆ. ಯಾಕಂದರೆ ಬೇಗ ಬೇಯಲ್ಲ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅಣ್ಣನೂ ಹೋಗಿ ಹಲಸಿನಕಾಯಿ ಕೊಚ್ಚಿ ಕ್ಲೀನ್ ಮಾಡ್ಕೊಂಡು ಬಂದರು. ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ನಾನು ಕಾಳು ಕೂಗಿಸ್ಕೊಂಡು ಎತ್ತಿಟ್ಕೊಂಡೆ. ಮತ್ತು ಅದನ್ನು ಬೆಂದಿದೆ ಅಂತ ನೋಡ್ಕೊಂಡು ಅದು ಸ್ವಲ್ಪ ಬೆಂದಿತ್ತು, ಅದನ್ನು ತಪ್ಪಲೆಗೆ ಹಾಕ್ಕೊಂಡು ಮತ್ತು ಅದ್ರ ಜೊತೆಗೆ ನಾನು ಹಲಸಿನಕಾಯಿ ತರಕಾರಿ ಎಲ್ಲವನ್ನು ಹಾಕ್ಕೊಂಡು ಬೇಯಿಸ್ಕೊಂಡೆ. ಅದು ಚೆನ್ನಾಗಿ ಬೆಂದ ನಂತರ ಅದಕ್ಕೆ ಉಪ್ಪು ಖಾರ ಎಲ್ಲವನ್ನು ಸೇರಿಸಿ ಮತ್ತು ಅದಕ್ಕೆ ರುಬ್ಕೊಂಡಿರೋ ಸ್ವಲ್ಪ ಮಸಾಲೆ ಎಲ್ಲ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣಿನ ರಸ ಕೂಡ ಸೇರಿಸ್ಕೊಂಡು ಅದೆಲ್ಲ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಕೂಡ ಹಾಕ್ಬಿಟ್ಟು ಸಾಂಬಾರು ರೆಡಿ ಆಯಿತು. ಸಾಂಬಾರು ರೆಡಿ ಮಾಡಿ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಮತ್ತು ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಅಂತ ಪಾಯಸಕ್ಕೆ ಕೂಡ ಎಲ್ಲವನ್ನು ರೆಡಿ ಮಾಡಿಕೊಂಡು ಪಾಯಸನೂ ಕೂಡ ಮಾಡಿಕೊಂಡೆ. ಪಾಯಸನ ಮಾಡಿ ಅದನ್ನು ಕೂಡ ಸೈಡ್ಗೆ ಇಟ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ರಸಮ್ ಮಾಡೋಣ ಅಂತ ರಸಮ್ಗೂ ಕೂಡ ಎಲ್ಲವನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಟೊಮೊಟೊನ ಹಚ್ಚಿಟ್ಕೊಂಡು ಅದನ್ನು ಸ್ವಲ್ಪ ಹಚ್ಕೊಂಡು ರುಬ್ಕೊಂಡೆ. ಅದಕ್ಕೆ ಸ್ವಲ್ಪ ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಎಲ್ಲವನ್ನು ಹಾಕ್ಕೊಂಡು ರುಬ್ಕೊಂಡೆ. ಮತ್ತು ಅದಕ್ಕೆ ಒಗ್ಗರಣೆಗೆ ಎಲ್ಲವನ್ನು ರೆಡಿ ಮಾಡಿಕೊಂಡು ಸೈಡಲ್ಲಿ ಹುಣಸೆ ಹುಳಿ ಕೂಡ ಕಲಸಿ ಇಟ್ಕೊಂಡಿದ್ದೆ. ಹತ್ರ ಇಟ್ಟು ಒಗ್ಗರಣೆ ಹಾಕಿ ರಸಮ್ ಕೂಡ ಬೇಗ ಮಾಡಿಕೊಂಡೆ. ರಸಮ್ ಆದ ನಂತರ ಅದನ್ನು ಸೈಡಿಗೆ ಇಟ್ಬಿಟ್ಟು ಮುದ್ದೆ ರೆಡಿ ಮಾಡಿಕೊಂಡು ಮುದ್ದೆನೂ ಕೂಡ ಇತ್ತು. ಮುದ್ದೆ ಆದಮೇಲೆ ಅನ್ನ ಕೂಡ ಮಾಡಿಕೊಂಡು ಅನ್ನ ಆದಮೇಲೆ ಹಪ್ಪಳ ಹಾಕಿ ಅದನ್ನು ಎತ್ತಿಟ್ಬಿಟ್ಟು ಮನೇಲಿ ಕೂಡ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಮನೆಗೆ ಬಂದು ಎಲ್ಲರೂ ಊಟಕ್ಕೆ ಊಟ ಬಡಿಸಿ ಅದಕ್ಕೆಲ್ಲ ಊಟ ಆದಮೇಲೆ ನಾವು ಕೂಡ ಊಟ ಮಾಡಿಕೊಂಡು ಇದು